ಸಬ್ಸ್ಕ್ರೈಬ್ ಮಾಡಿ. ಮಂಗ ನದಿಯಲ್ಲಿ ಸ್ನಾನ ಮಾಡಲು ಹೋದ ತಕ್ಷಣ ಅದು ನೀರಿನಲ್ಲಿ ಮುಳುಗಿದಾಗ ಕೆಳಗೆ ಅದಕ್ಕೆ ಒಂದು ದೊಡ್ಡ ಮೊಟ್ಟೆ ಬಿದ್ದಿರುವುದು ಕಾಣಿಸಿತು. ಮಂಗ ಆಶ್ಚರ್ಯಚಕಿತವಾಯಿತು. ಅದು ಬಹಳ ಕಷ್ಟಪಟ್ಟು ಆ ಮೊಟ್ಟೆಯನ್ನು ಎತ್ತಿ ನದಿಯಿಂದ ಹೊರಗೆ ತಂದಿತು. ನಂತರ ಅದು ಅದನ್ನು ತಳ್ಳಿ ಸ್ವಲ್ಪ ದೂರ ತೆಗೆದುಕೊಂಡು ಹೋಯಿತು. ಇದೆಲ್ಲವನ್ನೂ ಒಂದು ನರಿ ಅಡಗಿಕೊಂಡು ನೋಡುತ್ತಿತ್ತು. ಸ್ವಲ್ಪ ಸಮಯದ ನಂತರ ಮಂಗ ವಾಪಸ್ ಬಂದಾಗ ನರಿ ಕೇಳಿತು, ಇದು ಯಾವ ಮೊಟ್ಟೆ ತಂದಿರುವೆ? ಮಂಗ ಹೇಳಿತು, ಇದು ನನಗೆ ಯಾರಿಗೂ ಹೇಳ್ಬೇಡ. ಇದರಲ್ಲಿ ಯಾವ ಪ್ರಾಣಿಯ ಮರಿ ಹೊರಬರುತ್ತದೆ ಎಂದು ನೋಡೋಣ. ನರಿ ದುರಾಸೆಗೆ ಬಿದ್ದು ಒಪ್ಪಿಕೊಂಡಿತು. ಹಠಾತ್ತನೆ ನದಿಯಲ್ಲಿ ದೊಡ್ಡ ಅಲೆಗಳು ಏಳತೊಡಗಿದವು ಮತ್ತು ನೀರಿನಿಂದ ಒಂದು ದೊಡ್ಡ ಮತ್ತು ಭಯಾನಕ ಪ್ರಾಣಿ ಹೊರಬಂದಿತು. ಅದು ತನ್ನ ಮೊಟ್ಟೆಯನ್ನು ಹುಡುಕುತ್ತಿತ್ತು. ಕೋಪದಿಂದ ಅದು ಬಂದ ಕೂಡಲೇ ಒಂದು ಜಿಂಕೆಯನ್ನು ಇದನ್ನು ನೋಡಿ ಮೇಕೆ ಹೆದರಿಕೆಯಿಂದ ಓಡುತ್ತಾ ಸಿಂಹದ ಬಳಿ ತಲುಪಿ ಹೇಳಿತು, ಸರ್ದಾರ್, ನಮ್ಮ ಕಾಡಿನಲ್ಲಿ ಒಂದು ಭಯಾನಕ ಪ್ರಾಣಿ ಬಂದಿದೆ. ಅದು ಜಿಂಕೆಯನ್ನು ಕೊಂದಿದೆ. ಸಿಂಹ ತಕ್ಷಣ ಹೇಳಿತು, ನನ್ನೊಂದಿಗೆ ಬಾ. ಸಿಂಹ ಮತ್ತು ಮೇಕೆ ಓಡುತ್ತಾ ಆ ಪ್ರಾಣಿಯ ಬಳಿ ತಲುಪಿದವು. ಸಿಂಹ ಗರ್ಜಿಸುವ ಧ್ವನಿಯಲ್ಲಿ ಹೇಳಿತು, ನೀನು ಯಾರು? ಎಲ್ಲಿಂದದ್ದೀಯಾ? ನಮ್ಮ ಕಾಡಿನ ಪ್ರಾಣಿಗಳಿಗೆ ಏಕೆ ತೊಂದರೆ ಕೊಡುತ್ತಿದ್ದೀಯಾ? ಆ ಪ್ರಾಣಿ ಕೋಪದಿಂದ ಹೇಳಿತು, ನೀವು ನನ್ನ ಮೊಟ್ಟೆ ವಾಪಸ್ ಸಿಗೋರ್ಗೂ ನಾನು ಯಾರನ್ನೂ ಬಿಡುವುದಿಲ್ಲ. ಇದೆಲ್ಲವನ್ನು ನರಿ ಅಡಗಿಕೊಂಡು ಕೇಳಿಸಿಕೊಳ್ಳುತ್ತಿತ್ತು. ಭಯದಿಂದ ಅದು ಮುಂದೆ ಬಂದು ಹೇಳಿತು, ಸರ್ದಾರ್, ನಾನು ಸತ್ಯ ಹೇಳುತ್ತೇನೆ, ಇದರ ಮೊಟ್ಟೆಯನ್ನು ಮಂಗ ಕದ್ದಿದೆ. ಸಿಂಹ ಕೋಪದಿಂದ ಕೇಳಿತು, ಮೊಟ್ಟೆ ಎಲ್ಲಿದೆ? ನರಿ ಹೇಳಿತು, ನನ್ನೊಂದಿಗೆ ಬನ್ನಿ. ಎಲ್ಲರೂ ಅಲ್ಲಿ ತಲುಪಿದಾಗ ನೋಡಿದರು, ಮೊಟ್ಟೆ ಒಡೆದು ಹೋಗಿತ್ತು ಮತ್ತು ಅದರಿಂದ ಒಂದು ವಿಚಿತ್ರ ಮಗು ಹೊರಬಂದಿತ್ತು. ಮುಂದಿನ ಭಾಗ ನೋಡಲು